ಸ್ವಾಗತ ಬಯಸುತ್ತಾ ಸೈಕ್ಲಿಂಗ್ ಅಂದ ತಕ್ಷಣ ನೆನಪಾಗುವುದು ಬಿಜಾಪುರ ಜಿಲ್ಲೆ. ಸೈಕ್ಲಿಂಗ್ ಕಾಶಿಯಂತೆ ಕರೆಸಿಕೊಂಡಂಥ ಜಿಲ್ಲೆ ಬಿಜಾಪುರ ಜಿಲ್ಲೆ. ನಾವು ಭಾರತೀಯ ಸೈಕ್ಲಿಂಗ್ ಫೆಡರೇಷನ್ ಆಫ್ ಇಂಡಿಯಾ, ಕರ್ನಾಟಕ ಅಮೆಚೂರ್ ಸೈಕ್ಲಿಂಗ್ ಅಸೋಸಿಯೇಷನ್, ವಿಜಯಪುರ ಜಿಲ್ಲಾ ಸೈಕ್ಲಿಂಗ್ ಅಸೋಸಿಯೇಷನ್ ಹಾಗೂ ಯುವ ಸಬಲೀಕರಣ ಹಾಗೂ ಕ್ರೀಡಾ ಇಲಾಖೆಯ ಸಹಯೋಗದೊಂದಿಗೆ 28ನೇ ರೋಡ್ ಸೈಕ್ಲಿಂಗ್ ಚಾಂಪಿಯನ್ಶಿಪ್ ಕರ್ನಾಟಕದಲ್ಲಿ ಆಯೋಜನೆಗಾಗಿ ಸಿದ್ಧತೆ ನಡೆದಿದೆ. ಹಾಗಾಗಿ ಬರುವ 9, 10, 11, 12ರಂದು ಸುಮಾರು 33 ರಾಜ್ಯದಿಂದ ಹಾಗೂ ಅದರ ಜೊತೆ ರೈಲ್ವೆ ಸರ್ವಿಸಸ್, ಆಲ್ ಇಂಡಿಯಾ ಪೊಲೀಸ್, ಹಾಗಾಗಿ ಸುಮಾರು ಒಟ್ಟು 850 ಕ್ರೀಡಾಪಟುಗಳು ಈಗ ನಮ್ಮೊಂದಿಗೆ ನೋಂದಣಿಯನ್ನು ಮಾಡಿಕೊಂಡಿದ್ದಾರೆ. ನಮ್ಮ ಭಾರತೀಯ ಸೈಕ್ಲಿಂಗ್ ಫೆಡರೇಷನ್ ಒಂದಿಗೆ ನೋಂದಣಿ ಮಾಡಿ ಇನ್ನೇನು ಬರುವ 7ನೇ ತಾರೀಕಿನವರೆಗೆ ರಾಜ್ಯದ ಎಲ್ಲ ರಾಜ್ಯ ಹಾಗೂ ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳು ಬರುತ್ತಿದ್ದಾರೆ 7ನೇ ತಾರೀಕಿಗೆ. ಹಾಗಾಗಿ ನಾವು ಈ ಬರುವಂಥ ಕ್ರೀಡಾಪಟುಗಳಿಗೆ ಊಟದ ವ್ಯವಸ್ಥೆ, ಇಳ್ಕೊಳ್ಳಿಕೆ ವ್ಯವಸ್ಥೆ ಹಾಗೂ ಇನ್ನಿತರೆ ವ್ಯವಸ್ಥೆಗಳನ್ನು ಸುಮಾರು ದಿನದಿಂದ ಮಾಡ್ತಾ ಇದ್ದೀವಿ. ಅದೇ ಥರನೇ ಈ ಕ್ರೀಡಾಕೂಟ ವೆಚ್ಚ ಸುಮಾರು 45ರಿಂದ 50 ಲಕ್ಷ ಆಗ್ತೈತೆ ಅಂತೇಳಿ ನಾವು ನಮ್ಮ ಸಂಸ್ಥೆಯಿಂದ ಅಂದಾಜು ಮಾಡಿದ್ದೀವಿ. ಆ ಥರದಿಂದ ನಮ್ಮ ಈ ಅನುದಾನವನ್ನು ರಾಜ್ಯ ಸರ್ಕಾರದಿಂದ ಯಾವುದೇ ನ್ಯಾಷನಲ್ ನಡೆದ್ರು 2 ಲಕ್ಷ ರೂಪಾಯಿ ಕೊಡ್ತಾರೆ. ಅದೇ ರೀತಿ ನಮ್ಮ ಭಾರತೀಯ ಸೈಕ್ಲಿಂಗ್ ಫೆಡರೇಷನ್ CFI ಅವರಿಂದ ಸುಮಾರು 10ರಿಂದ 12 ಲಕ್ಷವರೆಗೆ ಅವರು ಕೂಡ ನಮಗೆ ಈ ಟೂರ್ನಮೆಂಟ್ ಚಾಂಪಿಯನ್ಶಿಪ್ ಆಯೋಜನೆಗಾಗಿ ಸಹಾಯವನ್ನು ಮಾಡ್ತಾರೆ. ಅದೇ ರೀತಿ ಬಿಜಾಪುರದಲ್ಲಿ ನಾ ಯಾವತ್ತೂ ಹೇಳ್ಕೊತ ಬರ್ತಾ ಇದ್ದೆ, ದಾನಿಗಳ ಕೊರತೆ ಇಲ್ಲ ಹಾಗೂ ಬಿಜಾಪುರದಲ್ಲಿ ಕ್ರೀಡಾಪಟುಗಳ ಸಾಧನೆ ಕೂಡ ಕಡಿಮೆ ಇಲ್ಲ ಅಂಥೇಳಿ ಸಂತೋಷದಿಂದ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾವು ಸುಮಾರು 1 ತಿಂಗಳಿಂದ ನಮ್ಮ ಈ ದಾನಿಗಳ ಹತ್ರ ಹೋಗಿ ಭೇಟಿಯಾದಾಗ ಭಾಳ ಒಳ್ಳೆ ಥರದಿಂದ ನಮಗೆ ಸ್ಪಂದಿಸಿದರು. ಬಿಜಾಪುರ ಜಿಲ್ಲೆಯಲ್ಲಿ ಇರುವುದು ಒಂದೇ ಕ್ರೀಡೆ ಸೈಕ್ಲಿಂಗು, ಹಾಗೂ ಅದರ ಜೊತೆಯಲ್ಲಿ ಕ್ರಿಕೆಟು, ಬೇರೆ ಬೇರೆ ಕ್ರೀಡೆ ಇದಾವೆ. ಬಟ್ ಅದರಲ್ಲಿ ನಮ್ಮ ಸೈಕ್ಲಿಂಗ್ ಭಾಳ ಒಳ್ಳೇದಂತೇಳಿ ಅವರು ನಮ್ಗೆ ಭಾಳ ಮೊದಲು ಧನ್ಯವಾದ ಹೇಳಿ, ಹಾಗಾಗಿ ನಾವು ಎಲ್ಲಿ ಹೋದರೂ ನಮ್ಗೆ ಎಲ್ಲರೂ ಭಾಳ ಒಳ್ಳೆ ಥರದಿಂದ ಸ್ಪಂದಿಸಿದರು. ಅದೇ ಥರನೇ ಬಿಜಾಪುರ ಜಿಲ್ಲೆಯ ಉಸ್ತುವಾರಿಗಳಾದಂಥ ಯಾವತ್ತು ನಮ್ಮ ಸೈಕ್ಲಿಂಗ್ ಬೆನ್ನೆಲುಬಾಗಿ ನಿಂತಂಥ ಶ್ರೀ JLA ಚೇರ್ಮನ್ ಅಂತ ಶ್ರೀ MB ಪಾಟೀಲ್ ಅವರು ಕೂಡ ನಮ್ಮ ಈ ಆಯೋಜನೆಗಾಗಿ ಅವರು ಕೂಡ ನಮ್ಮ ಸಂಘದವರೆಲ್ಲ ಕೂಡ ಹೋದಾಗ ಅವ್ರಿಗೊಂದು ಮನವಿ ಮಾಡಿದಾಗ ಅವರು ಕೂಡ ನಮ್ಮ ಒಂದು ಕ್ರೀಡಾ ಪ್ರೇಮಿಯಾಗಿ ನಮ್ಮ ಈ ಕ್ರೀಡೆಗೆ ಊಟದ ವ್ಯವಸ್ಥೆ ಮಾಡ್ತೀನಿ ಅಂತ ಕೂಡ ಒಪ್ಕೊಂಡಿದ್ದಾರೆ. ಅದೇ ರೀತಿ ಸುಮಾರು ವರ್ಷದಿಂದ ಕ್ರೀಡಾಪಟುಗಳಿಗೆ ಸೈಕಲ್ಲು ಹಾಗೂ ಇನ್ನಿತರ ವ್ಯವಸ್ಥೆ ನೀಡುತ್ತಾ ಬಂದಂಥ ಶ್ರೀ ರಾಜ್ಯ ಘನ ಸರ್ಕಾರದ ಸಚಿವರು ಆದಂಥ DCC ಬ್ಯಾಂಕಿನ ಮಾಜಿ ಅಧ್ಯಕ್ಷರಾದಂಥ ಶ್ರೀ ಶಿವಾನಂದ ಪಾಟೀಲ್ ಅವರು ಕೂಡ ನಮ್ಮೊಂದಿಗೆ ನಾವು ಹೋಗಿ ಅವ್ರಿಗೆ ಭೇಟಿಯಾದಾಗ ಅವರು ಕೂಡ ತಮ್ಮ DCC ಬ್ಯಾಂಕಿಂದ ಒಂದು ಯಾವುದಾದ್ರೂ ನಾವು ಇದನ್ನು ಬರೆಸ್ತೀವಿ, ನೀವು ಒಳ್ಳೆ ಥರ ಸಂಘಟನೆ ಮಾಡಿ ಕ್ರೀಡೆಯನ್ನು ಬೆಳೆಸ್ತೀರಿ ಅಂತೇಳಿ ಅವರು ನಮಗೂ ಕೂಡ ಸಲಹೆಯನ್ನು ಕೂಡ ಮಾಡಿದರು. ಅದೇ ರೀತಿ ನಮ್ಮೊಂದಿಗೆ ಲೋಕಸಭೆ ಸದಸ್ಯರಾದಂಥ ಶ್ರೀ ಮಾನ್ಯ ರಮೇಶ್ ಜಿಗ್ದಿನವರು ಕೂಡ ಯಾವತ್ತೂ ನಮ್ಮೊಂದಿಗೆ ಇದ್ದರು. ಅವರು ಕೂಡ ಪ್ರಪ್ರಥಮವಾಗಿ ಅವ್ರಿಗೆ ಭೇಟಿಯಾದಾಗ ನಮಗೆ ಈ ಬಿಜಾಪುರ ಟು ಸೋಲಾಪುರ ಸುಮಾರು 20 ಕಿಲೋಮೀಟರ್ ನಮ್ಗೆ ರಸ್ತೆ ಬೇಕಂದಾಗ ತಕ್ಷಣ ಅವರು ರಾಷ್ಟ್ರೀಯ ಹೆದ್ದಾರಿ NHI 52 ಇವ್ರಿಗೆ ಆಫೀಸರಿಗೆ ಕಾಂಟ್ಯಾಕ್ಟ್ ಮಾಡಿ ಅದನ್ನು ಪರ್ಮಿಷನ್ ಕೂಡ ನಮ್ಮ ಸಂತತರು ಆದಂಥ ಶ್ರೀ ರಮೇಶ್ ಜಿಗ್ದಿನವರು ಕೂಡ ಇದಕ್ಕೆ ಬಹಳ ಒಳ್ಳೆಯ ರೀತಿಯಿಂದ ಮಾಡಿದರು. ಅದೇ ಥರ ಕೂಡ ಅವರು ಕೂಡ ಧನ ಸಹಾಯನೂ ಕೂಡ ಹೇಳಿದ್ದಾರೆ. ಅದರೊಂದಿಗೆ ನಮ್ಮ ಬಿಜಾಪುರದಲ್ಲಿ ನಾವು ಹೋಗಿ ಕೆಲವೊಬ್ಬರು ಭೇಟಿಯಾದಾಗ
ಭಾಳ ಜನ ಆಟೋಮೊಬೈಲ್ದವರು ಕೂಡ ನಮಗೆ ಸಹಾಯ ಮಾಡಿದರು. ಅದರಲ್ಲಿ ಒಬ್ಬರು ಕೂಡ ಆದಂಥ ಶ್ರೀ ರಾಜು ಬಿಜ್ಜರ್ಗಿ ಹಾಗೂ ಸಂತೋಷ್ ಟ್ರ್ಯಾಕ್ಟರ್ ಶ್ರೀಡೋನ್ ಅವರು ಫ್ಯಾಮಿಲಿ ಕೂಡ, ಅದೇ ಥರ ಗೋವಿಂದ್ ಜೋಶಿ ಅಂತ ಹೊಂಡಾಯ್ ಕಂಪ್ನಿ, ಸುಮಾರು ಜನ ನಾವು ಅವರದ್ದು ಸ್ವರಾಜ್ ಮಜ್ದಾದಿಂದ ಟ್ರ್ಯಾಕ್ಟರ್ ಕೂಡ ಅವರು ಕೂಡ ನಮಗೆ 50,000 ರೂಪಾಯಿ ಆಲ್ರೆಡಿ ಚೆಕ್ ಕೂಡ ಕೊಟ್ಟಿದ್ದಾರೆ. ಇಂಥದ್ದು ಸುಮಾರು ಜನ ಕೊಟ್ಟಿದ್ದಾರೆ. ಈಗ ಆಲ್ರೆಡಿ ಇನ್ನೊಂದು ಸ್ವಲ್ಪ ಏನೋ ನಮ್ಗೆ ಇನ್ನೂ ಯಾರಾದರೂ ಸಹಾಯ ಮಾಡ್ತಿದ್ರೆ ತಾವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಕೊಂಡು ಮಾಡಬೇಕಂತೇಳಿ ನಾವು ಅವರಲ್ಲಿ ಕೂಡ ವಿನಂತಿ ಮಾಡ್ತೀನಿ. ಅದೇ ಥರ ಈ ಟೂರ್ನಮೆಂಟಿನಲ್ಲಿ, ಈ ಚಾಂಪಿಯನ್ಶಿಪ್ನಲ್ಲಿ ನಮ್ಮ ಈ ಏನೋ ಒಂದು ಆಯೋಜನೆಗಾಗಿ ಒಂದು ಸಂಘಟನಾ ಒಂದು ಚೇರ್ಮನ್ ಕೂಡ ಮಾಡಬೇಕಾಗ್ತದೆ. ಆ ಚೇರ್ಮನ್ ಕೂಡ ನಾವು ನಮ್ಮ ಜಿಲ್ಲೆಯವರಾದಂಥ ಹೋಟೆಲ್ ಉದ್ಯಮಿ ಆದಂಥ ಯಾವಾಗೂ ನಮ್ಮ ಸೈಕ್ಲಿಂಗ್ ಯಾವತ್ತಿಗೂ ಅಂದರೆ ಸುಮಾರು ಒಂದು 10-20-30 ವರ್ಷದಿಂದ ನಾನು ನೋಡ್ಕೊಂಡು ಬಂದಿದ್ದೀನಿ. ಯಾವಾಗಲೂ ಅವ್ರು ನಮ್ಮ ಸೈಕ್ಲಿಂಗ್ ಜೊತೆನೇ ಇದ್ದರು. ನಾವು 1998ರಲ್ಲಿ ಸೈಕ್ಲಿಂಗ್ ಹೋಗ್ಬೇಕಾದ್ರೆ ಅವರು ಬಸ್ ನಮಗೆ ಫ್ರೀಯಾಗಿನೂ ಆ ಟೈಮಿಂದ ಮಾಡ್ಕೊಂಡು ಬಂದಿದ್ದರು. ಅವರು ಪ್ರಕಾಶ್ ಶೆಟ್ಟರ್ ಅಂತ ಅಧ್ಯಕ್ಷರು, ಜಿಲ್ಲಾ ಹೋಟೆಲ್ ಸಂಘದವರು. ಈಗ ಈ ಸಂಘಟನೆಗೆ ಅವರಿಗೆ ನಾವು ಚೇರ್ಮನ್ ಅಂತ ಮಾಡಿದ್ದೀವಿ. ಅದೇ ಥರನೇ ನಮ್ಮ ಈ ಚಾಂಪಿಯನ್ಶಿಪ್ಗಾಗಿ ಕಾರ್ಯದರ್ಶಿಯಾಗಿ ನಮ್ಮ ಆತ್ಮೀಯರಾದಂಥ ಶ್ರೀ ಮಾಂತೇಶ್ ಬಿರಾದರ್ ಅವರು ಕೂಡ ಭಾಳ ಸೈಕ್ಲಿಂಗ್ ಯಾವಾಗೊಂದು ನೋಡ್ತಾ ಇದ್ದೀವಿ. ಅವರು ತಮ್ಮ ಸೈಕ್ಲಿಂಗನ್ನು ಯಾವತ್ತೂ ಮಾಡಿ ಈಗ ನಮ್ಮ VCG ಗ್ರೂಪಿಂದ ಅವರು ಕೂಡ ನಮ್ಮ ಜೊತೆಯಲ್ಲಿ ಈ ಕ್ರೀಡಾಕೂಟಕ್ಕೆ ಭಾಳ ಆಯೋಜನೆಗಾಗಿ ಭಾಳ ತುಂಬ ಸಹಕಾರ ಮಾಡಿದ್ದಾರೆ. ಅವ್ರಿಗೆ ಕೂಡ ನಾವು ಕಾರ್ಯದರ್ಶಿನಾಗಿ ಈ ಸಂದರ್ಭದಲ್ಲಿ ಮಾಡಿದ್ದೀವಿ. ಖಜಾಂಚಿಯಾಗಿ ರಾಜು ಬಿರಾದರ್ ಅಧ್ಯಕ್ಷರಾಗಿ ಈ ಎಲ್ಲ ಆಗು ಬರು ಹೋಗುಗಳ ಖರ್ಚನ್ನು ನೋಡಲಿಕ್ಕೆ ಖಜಾಂಚಿಯಾಗಿ, ಯಾಕಂದರೆ ಈ ಟೂರ್ನಮೆಂಟ್ ಈ ಸುಮಾರು 45 ಲಕ್ಷ ಖರ್ಚಾಗೋದ್ರಿಂದ ತಾವೆಲ್ಲರೂ ಭಾಳ ಸಹಕಾರದಿಂದ ಮಾಡಿದ್ದಾರೆ. ಅದೇ ರೀತಿ ಬರುವಂಥ ಏನೀಗ ಕ್ರೀಡಾಪಟುಗಳು 850 ಜನ ಕ್ರೀಡಾಪಟುಗಳು ಬರ್ತಾ ಇದ್ದಾರೆ. ಸಾಯಿ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾದಿಂದ ಒಂದು ನಮ್ಗೆ ಸರ್ಕ್ಯುಲರ್ ಬಂದಿತ್ತು. ಎಲ್ಲರಿಗೂ ಕೂಡ ಲಾಡ್ಜ್ನಲ್ಲಿ ಇಳಿಸ್ಬೇಕು ಅಥವಾ ಹಾಸ್ಟೆಲ್ನಲ್ಲಿ ಇಳಿಸ್ಬೇಕಂದಾಗ ನಾವು ಕೆಲವೊಂದು ಹೋಟೆಲ್ಗಳಲ್ಲಿ ಬುಕ್ ಮಾಡಿ ಆಲ್ರೆಡಿ ಈಗ ಸೊಲಾಪುರಲ್ಲಿರುವಂಥ ಸೆಸ್ನಾಗ್ ಹೋಟೆಲು, ರತನ್ ಪ್ಯಾಲೇಸು, ಅಶೋಕ ಹೋಟೆಲ್ ಕೂಡ ಅಲ್ಲಿ ಸುಮಾರು ಒಂದಿಷ್ಟು ರೂಮ್ ಬುಕ್ ಮಾಡಿ ಆಲ್ರೆಡಿ ನಾವು ಬರುವಂಥ ಕ್ರೀಡಾಪಟುಗಳಿಗೆ 7ನೇ ತಾರೀಕಿಂದ ಅವ್ರಿಗೆ ವ್ಯವಸ್ಥೆ ಮಾಡಿದ್ದೀವಿ. ಅದೇ ಥರನೇ ಊಟದ ವ್ಯವಸ್ಥೆ ಒಂದು 1000 ಜನಕ್ಕೆ ಮಾಡಬೇಕಾಗ್ತದೆ. ಯಾಕಂದರೆ 800 ಕ್ರೀಡಾಪಟುಗಳು ಬಂದರೆ ಅದ್ರ ಜೊತೆಯಲ್ಲಿ ಒಂದು 250 ನಮ್ಮ ತಾಂತ್ರಿಕ ಅಧಿಕಾರಿಗಳು ಕೂಡ ಇರ್ತಾರೆ. ಇದನ್ನೆಲ್ಲ ವ್ಯವಸ್ಥೆ ನಾವು ರಾಘವೇಂದ್ರ ಪೆಟ್ರೋಲ್ ಪಂಪ್ ಅಂದರೆ ಬುತ್ನಾಳ್ ಕ್ರಾಸ್ ಅಂತರ ಸುಮಾರು ಒಂದು NHIದವರು ರಿಕ್ವೆಸ್ಟ್ ಮಾಡಿದಾಗ ಅವ್ರದ್ದೊಂದು ರೆಸ್ಟ್ ಜೂನ್ ಜಾಗ ಇತ್ತು. ಅಂಥ ಸಂದರ್ಭದಲ್ಲಿ ಅವ್ರು ನಮ್ಗೆ ನೀವು ಇದನ್ನು ಯೂಸ್ ಮಾಡ್ಕೋರಿ ಅಂತ ಕೊಟ್ಟಾಗ ನಮಗೆ ಭಾಳ ಅನುಕೂಲ ಆಗಿದೆ. ಅಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಕೂಡ ಅಲ್ಲೇ, ಊಟದ್ದು 4 ದಿವಸ 5 ದಿವಸ ಊಟದ್ದು ಕೂಡ ನಾವು ಅಲ್ಲೇ ಮಾಡ್ತಾ ಇದ್ದೀವಿ. ಹಾಗಾಗಿ ಈ ಚಾಂಪಿಯನ್ಶಿಪ್ಪನ್ನು ಯಶಸ್ವಿಯಾಗಿ ಮಾಡಲಿಕ್ಕೆ ಮೊದಲೇದಾಗಿ ತಮ್ಮೆಲ್ಲರ ಮಾಧ್ಯಮ ಮಿತ್ರರಿಗೆ ಹೇಳ್ತೀನಿ. ಯಾಕಂದರೆ ರಾಷ್ಟ್ರ ಮಟ್ಟದ ಕ್ರೀಡೆ, ತಾವೆಲ್ಲರೂ ಇಲ್ಲಿವರೆಗೆ ನಮ್ಮ ಸೈಕ್ಲಿಂಗ್ ಕ್ರೀಡೆಗೆ ಭಾಳ ಒಳ್ಳೆ ಥರದಿಂದ ಸಪೋರ್ಟ್ ಮಾಡಿರಿ. ಈಗ ಕೂಡ ಮುಂದೆ ಮಾಡ್ರಿ ಅಂತೇಳಿ ತಮ್ಮಲ್ಲಿ ನಾನು ವಿನಂತಿ ಮಾಡ್ತೀನಿ. ಯಾಕಂದರೆ ಇದು ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ಬಂದಂಥ ಎಲ್ಲ ಕ್ರೀಡಾಪಟುಗಳು ಇರ್ತಾರೆ. ಹಾಗಾಗಿ ತಾವು ಸ್ವಲ್ಪ ಹೆಚ್ಚಿಗೆ ಇದನ್ನು ಕೊಟ್ಟರೆ, ಪ್ರಚಾರ ಕೊಟ್ಟರೆ ಕ್ರೀಡಾಪಟುಗಳು ಮತ್ತು ಎಲ್ಲರಿಗೂ ಸ್ವಲ್ಪ ಸುದ್ದಿ ಕೂಡ ಮುಟ್ತಿದೆ ಅಂತೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ತಮ್ಮ ಹತ್ರ ಎಲ್ಲ ಕೊಟ್ಟಿದ್ದೆ ಡೀಟೇಲು, ಯಾರ್ಯಾರು ಇದಕ್ಕೆ ಬರ್ತಾರೆ ಗೆಸ್ಟ್ ಆಗಿ ಕಾರ್ಡ್ ಕೂಡ ನಾವು ಕೊಟ್ಟು ಕಳಿಸ್ತೀನಿ. ಈ ಉದ್ಘಾಟನೆಗಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಆದ ಶ್ರೀ MB ಪಾಟೀಲ್ ಅವರು ಕೂಡ ನಾವು ಉದ್ಘಾಟಕರಾಗಿ ಆಹ್ವಾನ ಮಾಡಿದ್ದೀವಿ. ಅದರ ಜೊತೆ ಜ್ಯೋತಿ ಬೆಳಗಿಸಲಿಕ್ಕೆ ನಮ್ಮ ಸಚಿವರಾದ ಶ್ರೀ ಶಿವಾನಂದ ಪಾಟೀಲ್ ಅವರು ಕೂಡ ಈ ಜ್ಯೋತಿ ಬೆಳಗಲಿಕ್ಕೆ ಅವರಿಗೆ ಕೂಡ ಆಹ್ವಾನ ಮಾಡಿದ್ದೀವಿ. ಅದರ ಜೊತೆ ಅಧ್ಯಕ್ಷತೆಯನ್ನು ನಮ್ಮ ಸಂತತರಾದಂಥ ಶ್ರೀ ರಮೇಶ್ ಜಿಗ್ಜಿನವರು ಕೂಡ ಮಾಡಿದ್ದೀವಿ. ಅದರ ಜೊತೆ ನಮ್ಮ ಅಂತಾರಾಷ್ಟ್ರೀಯ ಏಷ್ಯನ್ ಸೈಕ್ಲಿಂಗ್ ಫೆಡರೇಷನ್ ಅಂತ ಆದಂಥ ಶ್ರೀ ಓಂಕಾರ ಸಿಂಗ್ ಅವರು ಕೂಡ ಈ ಸಂದರ್ಭದಲ್ಲಿ ಭಾಗವಹಿಸ್ತಾರೆ. ಅವರಿಗೂ ಕೂಡ ನಾವು ಈ ಕಾರ್ಯಕ್ರಮಕ್ಕೆ ಕೂಡ ಆಹ್ವಾನ ಮಾಡಿದ್ದೀವಿ. ಅದರ ಜೊತೆಯಲ್ಲಿ ಆದಂಥ ನಮ್ಮ ಸೈಕ್ಲಿಂಗ್ ಫೆಡರೇಷನ್ ಆಫ್ ಇಂಡಿಯಾದಿಂದ ಮಣಿಂದರ್ ಪಾಲ್ ಸಿಂಗ್ ಅವರು ಕೂಡ ಈ ಚಾಂಪಿಯನ್ಶಿಪ್ಪಿಗೆ ಬರ್ತಾ ಇದ್ದಾರೆ. ಹೀಗಾಗಿ ಅದರ ಜೊತೆಯಲ್ಲಿ ನಮಗೆ ಸುಮಾರು 25 ತಾಂತ್ರಿಕ ಅಧಿಕಾರಿಗಳು ಸೈಕ್ಲಿಂಗ್ ಫೆಡರೇಷನ್ ಆಫ್ ಇಂಡಿಯಾದಿಂದ ಬರ್ತಾ ಇದ್ದಾರೆ. ಈ ಟೂರ್ನಮೆಂಟ್ ಎಲ್ಲ ಕೂಡ ಅವರೇ ನಡೆಸ್ಕೊಡ್ತಾರೆ. ಅವ್ರಿಗೆ ಕೂಡ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಅದೇ ಥರನೇ ನಾವು ಈ ಕ್ರೀಡಾಕೂಟಕ್ಕೆ ಜಿಲ್ಲಾ ವರಿಷ್ಠ ಪೊಲೀಸ್ ಅಧಿಕಾರಿಯಾದಂಥ ಶ್ರೀ
ಅವ್ರಿಗೆ ಭೇಟಿಯಾಗಿ ನಾವು ನಮ್ಮದು ಕ್ರೀಡೆಯನ್ನು ಈ ಥರ 4-5 ದಿವಸ ನಡೀತೀವಿ ಸರ್, ಇನ್ನು ನಮ್ಮ ಭದ್ರತಾ ಬೇಕಂದಾಗ ಅವರು ಕೂಡ ನಮ್ಮೊಂದಿಗೆ ಒಪ್ಪಿ ನಾಳೆ ಒಂದು ಮೀಟಿಂಗ್ ತೊಗೊಂಡು ಅದನ್ನೆಲ್ಲ ಏನೇನು ರೂಟ್ ಅನ್ನೋದು ನೋಡ್ಕೊಂಡು ಇದು ಮಾಡೋಣ ಅಂತ ಅವರು ಕೂಡ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಕೂಡ ನಾನು ಸ್ವಾಗತ ಬಯಸ್ತೀನಿ. ಅದೇ ಥರ ನಮ್ಮ ಜಿಲ್ಲಾ ಅಧಿಕಾರಿಯಾದಂಥ ಶ್ರೀ ಭೂಪಾಲರು ಕೂಡ ನಮ್ಮೊಂದಿಗೆ ನಿರಂತರ ಸಂಪರ್ಕದಲ್ಲಿ ಇದ್ಕೊಂಡು ತಮ್ಮ ಕಡೆದು ಏನು ನಮಗೆಲ್ಲ ಹೆಲ್ಪ್ ಮಾಡ್ತಾ ಇದ್ದಾರೆ, ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಅವರಿಗೆ ಧನ್ಯವಾದಗಳು ಕೂಡ ಹೇಳ್ತೇನೆ. ಸರ್ ಇಲ್ಲಿ ನಡೀತಾ ಇದ್ದು ಸರ್ 1998ರಲ್ಲಿ 4ನೇ ರೋಡ್ ಸೈಕ್ಲಿಂಗ್ ಚಾಂಪಿಯನ್ಶಿಪ್ ಆಗಿತ್ತು. ಬಟ್ ಇದು ರೋಡ್ ಮಾಡ್ತಾ ಇರೋದು 2ನೇ ದಿವಸ, ಸುಮಾರು 25 ವರ್ಷ ನಂತರ ಮಾಡ್ತಾ ಇರೋದು ಹೆಮ್ಮೆಯ ವಿಷಯ. ಯಾಕಂದರೆ ಆಯೋಜನೆ ಮಾಡಲಿಕ್ಕೆ ಭಾಳ ಕಷ್ಟ ಇದೆ, ಆದರೂ ನಮಗೆ ಸಿಕ್ಕಿದೆ ಅಂತೇಳಿ ಸಂತೋಷದಿಂದ ನಾವು ಮಾಡ್ಲಿಕ್ಕೂ ಕೂಡ ಇಂಟ್ರೆಸ್ಟ್ ಇದೆ. ಈ ನ್ಯಾಷನಲ್ ಲೆವೆಲ್ದಾಗ ಯಾರು ಸರ್ ಇಂಪಾರ್ಟೆಂಟ್ ಈಗ ಈ ಕ್ರೀಡೆಯಲ್ಲಿ ಇಲ್ಲ ಕಿರಣ್ ಕುಮಾರ್ ಅಂತ ಅದೇ ಸರ್ ಹೇಳ್ತೀನಿ ಸರ್. ಈಗ ಹಾಂ ಸರ್ ಅದೇ ಈಗ ನಮ್ಮ ಕರ್ನಾಟಕದವರಾದಂಥ ನವೀನ್ ಜಾನ್ ಅಂತಾರಾಷ್ಟ್ರೀಯ ಕ್ರೀಡಾಪಟು, ಇವರು ಸತತವಾಗಿ ನಮ್ಮ ಕ್ರೀಡೆಯಲ್ಲಿ ಸುಮಾರು 8 ವರ್ಷ ಬಂಗಾರ ಪದಕವನ್ನು ಗೆದ್ದಿದ್ದಾರೆ. ಅವನು ಕೂಡ ಸದ್ಯಕ್ಕೆ ಈ ಬಿಜಾಪುರಲ್ಲಿ ನಾವೊಂದು ಕ್ಯಾಂಪ್ ನಡೆಸ್ತಾ ಇದ್ವಿ, ಅವನು ಕೂಡ ಅಲ್ಲಿ ಅಟೆಂಡ್ ಆಗಿದ್ದಾನೆ. ಈ ಸಲ ಅವನು ಕೂಡ ಈ ವೈಯಕ್ತಿಕ 40 ಕಿಲೋಮೀಟರ್ ರೋಡ್ ರೇಸ್ನಲ್ಲಿ ಮೆಡಲ್ ಗೆಲ್ತಾನಂತೇಳಿ ನಮ್ಮ ಆಸೆ ಕೂಡ ಇದೆ ಸರ್. ನವೀನ್ ಜಾನ್ ಅಂತೇಳಿ ಅಂತಾರಾಷ್ಟ್ರೀಯ ಕ್ರೀಡಾಪಟು. ಲಾಸ್ಟ್ ಟೈಮ್ ಮಹಾರಾಷ್ಟ್ರದಲ್ಲಿ ಶಿರ್ಡಿಯಲ್ಲಿ ನಡೆದಿತ್ತು ಸರ್, ಅಲ್ಲಿ ಮಹಾರಾಷ್ಟ್ರದವರು ಚಾಂಪಿಯನ್ಶಿಪ್ ಆಗಿದ್ರು. ಸುಮಾರು ನಾವು ನಮ್ದೊಂದು ಸಂತೋಷದ ವಿಷಯ ಹೇಳ್ಬೇಕಂದ್ರೆ ಇದು 28 ರೋಡ್ ಸೈಕ್ಲಿಂಗ್ ಚಾಂಪಿಯನ್ಶಿಪ್ ನಡೆದಿದೆ, ಅದರಲ್ಲಿ 13 ಬಾರಿ ಕರ್ನಾಟಕ ಚಾಂಪಿಯನ್ ಆಗಿದೆ. 13 ಬಾರಿ 28ರಲ್ಲಿ 13 ಬಾರಿ ಆಗಿದೆ. ಕಳೆದ ಒಂದು 3-4 ವರ್ಷದಿಂದ ನಮ್ಮ ಕ್ರೀಡಾಪಟುಗಳು ಸ್ವಲ್ಪ ವೀಕ್ ಆಗಿದ್ದಾರೆ. ಈಗ ಮತ್ತೆ ನಾವೆಲ್ಲರೂ ಕೂಡ್ಕೊಂಡು ಅದನ್ನು ಸಂಘದಿಂದ ಎಲ್ಲ ಮಾಡಿ ಈ ಸಲ ಚಾಂಪಿಯನ್ಶಿಪ್ ಆಗ್ಬೇಕಂತೇಳಿ ನಮ್ಮ ಆಸೆ ಇದೆ. ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಲೆವೆಲ್ ಸೈಕ್ಲಿಸ್ಟ್ ಯಾರ್ಯಾರು ಭಾಗವಹಿಸ್ತಾರೆ? ಆಮೇಲೆ ನಮ್ಮ ಕರ್ನಾಟಕದಿಂದ ರಾಜು ಬಾಟಿ ಅಂತೇಳಿ ಕರ್ನಾಟಕ ಟೀಮ್ದಿಂದ ಅವರು ಕೂಡ ಈ ನಮ್ಮ ಟೈಮ್ ಟ್ರಯಲ್ ಇವೆಂಟ್ನಲ್ಲಿ ರಾಜು ಬಾಟಿ ಅಂತೇಳಿ ಅವನು ಕೂಡ ನಾವು ಇಂಟರ್ನ್ಯಾಷನಲ್ ಏಷ್ಯನ್ನಲ್ಲಿ ಮೆಡಲ್ ಮಾಡೋದಂಥ ಕ್ರೀಡಾಪಟು. ನಿಮ್ಮ ಆರ್ಗನೈಸ್ ಅಫಿಲಿಯೇಟೆಡ್ ಟು ಯಾರು ಇದೆ ನ್ಯಾಷನಲ್ದವ್ರಿಗೆ? ಹಾಂ ಸರ್, ರಿಕಗ್ನೈಸ್ ಅದಲ್ಲ ಇಲ್ಲ ಅಫಿಷಿಯಲಿ ರಿಕಗ್ನೈಸ್ ಸರ್. ಭಾರತೀಯ ಸೈಕ್ಲಿಂಗ್ ಫೆಡರೇಷನ್, ಒಲಿಂಪಿಕ್ ಅಸೋಸಿಯೇಷನ್ ಆಫ್ ಇಂಡಿಯಾ, ಹಾಂ ಅದಕ್ಕೂ ಇದೆ ಸರ್. ಏಷ್ಯನ್ ನಮ್ಮ ಇವರೇ ಓಂಕಾರ ಸಿಂಗ್ ಏನಂತಂದ್ರೆ ಅವ್ರು ಏಷ್ಯನ್ ಸೆಕ್ರೆಟರಿ ಅವರೇ ಅದಾರ ಸರ್, ಜನರಲ್ ಸೆಕ್ರೆಟರಿ. ಈ ಇದಕ್ಕೆ ಏನು ಏಷ್ಯನ್ ಎಲ್ಲ ಅವರು ಇದ್ದಾರೆ ಸರ್. ಈ ಒಲಿಂಪಿಕ್ ಅಸೋಸಿಯೇಷನ್ ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್ ಮೇಲೆ ಅದೆಲ್ಲ ಇದೆ. ಹಾಂ ಸರ್, ಅದು ಒಲಿಂಪಿಕ್ ನಮ್ದು ರಿಕಗ್ನೈಸ್ ಇರ್ತೈತಿ. ನಮ್ಮ ಕರ್ನಾಟಕ ಒಲಿಂಪಿಕ್ ಒಂದು ಐತಿ, ಆಲ್ ಇಂಡಿಯಾ ಒಲಿಂಪಿಕ್ಗೂ ಕೂಡ ನಮ್ದು ರಿಕಗ್ನೈಸ್ ಆಗುತ್ತೆ. ಒಲಿಂಪಿಕ್ಕಲ್ಲಿ ಸೈಕ್ಲಿಂಗ್ ಕ್ರೀಡೆ ಇದೆಯಾ ಅಂತ? ಒಲಿಂಪಿಕಲ್ಲಿ ನಮ್ಮರು ಇನ್ನೂ ಇಂಡಿಯಾದಲ್ಲಿ ಕ್ವಾಲಿಫೈ ಆಗಿಲ್ಲ, ಏಷ್ಯನ್ವರೆಗೆ ಕ್ವಾಲಿಫೈ ಆಗಿದ್ದಾರೆ ಸರ್. ಈಗ ಸುಮಾರು ವರ್ಷದಿಂದ ನಮ್ಮಲ್ಲಿ ಮೊದಲು ಏನಾಗ್ತದೆ ಸರ್, 2 ಇವೆಂಟ್ ಕೂಡ ನಡೀತಿದ್ವು. ಈಗ ಸಪ್ರೇಟ್ ಆಗಿದ್ದರಿಂದ ನಮ್ಮ ಕ್ರೀಡಾಪಟುಗಳು ಸುಮಾರು ಒಂದು 7-8 ವರ್ಷದಿಂದ ಈಗ ಏಷ್ಯನ್ ಕೂಡ ಮೆಡಲ್ ಮಾಡ್ತಾ ಇದ್ದಾರೆ. ಬರುವಂಥ ದಿನದಲ್ಲಿ ಒಲಿಂಪಿಕ್ಗೂ ಕೂಡ ಹೋಗುವ ಸಾಧ್ಯತೆ ಕ್ರೀಡಾಪಟುಗಳೆಲ್ಲ ಐತೆ ಸರ್. ಒಟ್ಟು ಎಷ್ಟು ಇವೆಂಟ್ ಇರ್ತಾವೆ ಸರ್ ಇದರಲ್ಲಿ? ನಾವು ಮಾಡ್ತಾ ಇರೋದು ಒಟ್ಟು 9 ಕ್ಯಾಟಗರಿ ಬರ್ತಾವೆ ಸರ್. 14 ಹಿಡ್ಕೊಂಡು ಬಾಯ್ಸ್ನಲ್ಲಿ 14, 16, 18, 23, 20 ಓಪನ್ ಅಂತ ಬರ್ತದೆ. ಆಮೇಲೆ ಗರ್ಲ್ಸ್ನಲ್ಲಿ 14, 16, 18 ಓಪನ್. ಹೀಗಾಗಿ ಒಟ್ಟು 9 ಕ್ಯಾಟಗರಿ ಇರ್ತದೆ. ಅದರಲ್ಲಿ 25 ಇವೆಂಟ್ ಆಗ್ತವೆ. ಅಂದರೆ ಮೊದಲನೇ ದಿವಸ ನಿಮ್ಗೆ ಒಂದು ಮಾಧ್ಯಮದ ಇದು ಮುಖಾಂತರ ನಾವು ಒಂದು ಪ್ರೈಸ್ ಇದು ಕೊಡ್ತೀವಿ, ಪ್ರೋಗ್ರಾಮ್ ಕಾಪಿ. 7ನೇ ತಾರೀಕು ನಮ್ದು ಡಿಕ್ಲೇರ್ ಮಾಡ್ತಾರೆ ಸರ್ ಅವರು. ಅದಾದ ತಕ್ಷಣ ಒಂದು ಮೊದಲನೇ ದಿವಸ ಇಂಡಿವಿಜುವಲ್ ಇವೆಂಟ್ ಇರ್ತದೆ. 2ನೇ ದಿವಸ ನಾಕ್ಔಟ್ ಅಥವಾ ಲೀಗ್ ನಮ್ಮಲ್ಲಿ ಯಾವ ಲೀಗ್ ನಾಕ್ಔಟ್ ಇಲ್ಲ ಸರ್. ಯಾವುದೇ ಇವೆಂಟ್ ಇದ್ರೆ ಫೈನಲ್. ಯಾಕಂದ್ರೆ ರೋಡ್ ಇರೋದ್ರಿಂದ ಇದು ಹಿಟ್ಸ್ ಮಾಡ್ಲಿಕ್ಕೆ ಬರಲ್ಲ, ಒಂದೇ ಇದಕ್ಕೆ ಫೈನಲ್. ಅಂದ್ರೆ ಒಂದೇದು ಮೆನ್ನಲ್ಲಿ ವಿನ್ ಅವತ್ತೇ ರಿಸಲ್ಟ್ ಡಿಕ್ಲೇರ್ ಕೂಡ ಮಾಡಬೇಕು. ಆಮೇಲೆ ಟೀಮ್ ಒಂದು ಗ್ರೂಪ್ ಇರ್ತದೆ ಸರ್, ಅದು 60 ಕಿಲೋಮೀಟರ್ ಟೀಮ್. ಅದರಲ್ಲಿ 3 ಜನ ಹುಡುಗಿಯರು 3 ಜನ ಹುಡುಗರು ಇರ್ತಾರೆ ಮೆನ್ನಲ್ಲಿ. ಆಮೇಲೆ ಇದರಲ್ಲಿ ಅಂಡರ್ 18ನಲ್ಲಿ 4 ಜನ ಹುಡುಗರು ಇರ್ತಾರೆ, ಅವ್ರಿಗೆ 40 ಕಿಲೋಮೀಟರ್ ಇರ್ತದೆ. ಆ ಥರ ಎಲ್ಲ. ಹಾಂ ಸರ್, ಪ್ರೈಸಸ್ ಕ್ಯಾಶ್ ಪ್ರೈಸ್ ಅದ ಅದು ಅಂಡರ್ 14ನಲ್ಲಿ ಒಂದು ಟೀಮ್ ಇವೆಂಟ್ ಸರ್, ಅಂಡರ್ 16ನಲ್ಲಿ ಟೀಮ್ ಇವೆಂಟ್.
4 ಇವೆಂಟಲ್ಲಿ ಟೀಮ್ ಇವೆಂಟ್ ಇರ್ತದೆ. ಸರ್ 3 ಜನ ಪಾಲ್ಗೊಳ್ತಾರಲ್ಲ ಅದು ಮೆನ್ ಮಿಕ್ಸ್ ರಿಲೇ, ಅದು 60 ಅದು ಒಂದೇ 60 ಕಿಲೋಮೀಟರ್. ಉಳಿದಿದ್ದೆಲ್ಲ ಇವು ಟೀಮ್ ಟೈಮ್ ಇಂಡಿವಿಜುವಲ್ ಇರ್ತಾವ್ರೆ, ಲೇಡೀಸ್ ಬೇರೆ ಜೆಂಟ್ಸ್ ಬೇರೆ. ಒಟ್ಟು ಎರಡೇ ಪ್ರವಾಹ ಇದು ಒಂದು ಟೋಟಲ್ 7 ಟೀಮ್ ಇವೆಂಟ್ ಬರ್ತದೆ. ಅಲ್ಲ ಈಗ ಒಂದು ವೈಯಕ್ತಿಕದಾಗಿದೆ, ಒಂದು ತಂಡ ಹಾ, ಅದೇ ಈಗ ಒಂದು ಟೀಮ್ ಇವೆಂಟ್ ಒಂದಿರ್ತದೆ. ಏಜ್ ಮ್ಯಾಚ್ ಸರ್, ಅಂಡರ್ 14 ಟೀಮ್ ಇವೆಂಟ್ ಒಂದು ಸರ್, ಆಮೇಲೆ ಅಂಡರ್ 16 ಅಂಡರ್ 18 ಟೀಮ್ ಇವೆಲ್ಲ ಅದೇ. ಆಮೇಲೆ ಓಪನ್ ಅಲ್ಲಿ ಮಿಕ್ಸ್ ರಿಲೇ ಅಂದ್ರೆ 3 ಮಂದಿ ಲೇಡೀಸ್ 3 ಮಂದಿ ಜೆಂಟ್ಸ್ ಕೂಡಿ 4 ಇವೆಂಟ್. ಆಮೇಲೆ ಇದರಲ್ಲಿ ಇರ್ತದೆ ಬಾಲಕಿಯರು ಬಾಲಕರಿಗೆ 6, ಆಮೇಲೆ ಇದು ಒಂದು 7 ಟೀಮ್. ಮಿನಿಮಮ್ ಎಷ್ಟು ಕಿಲೋಮೀಟರ್ ಲಾಸ್ಟ್? ಹಾ ಸರ್, ಈ ಸೀನಿಯರ್ನಲ್ಲಿ ಇಂಡಿವಿಜುವಲ್ 40 ಕಿಲೋಮೀಟರ್, ಆಮೇಲೆ ಮಾಸ್ಟರ್ ಅಂತ ಒಂದು ಗ್ರೂಪ್ ಗೇಮ್ ಬರ್ತೈತಿ, ಅದರಲ್ಲಿ 120 ಕಿಲೋಮೀಟರ್ ಇರ್ತೈತಿ. ಅದೇ ತರ ಅವ್ರವ್ರ ಕ್ಯಾಟಗರಿ ವೈಸ್ ಬೇರೆ ಮಾಸ್ ಮಾಡ್ತಿರಲ್ಲ, ಮಾಸ್ ಅಲ್ಲಿ ಕೂಡ ಏಜ್ ಕ್ಯಾಟಗರಿ ಇದೆಯಾ? ಹಾ ಇದೆ ಸರ್, ಎಲ್ಲದಲ್ಲಿ ಏಜ್ ಕ್ಯಾಟಗರಿ. ಎಷ್ಟು ಕ್ಯಾಟಗರಿ ಇದೆ? ಅದರಲ್ಲಿ ಅಂಡರ್ 14, ಅಂಡರ್ 16, ಅಂಡರ್ 18. ಈಗ ನೀವು ಟೈಮ್ ಟ್ರಯಲ್ ಮಾಡ್ತಿರಲ್ಲ, ನಮಗೊಂದು ಮೀಡಿಯಾ ಎಲೆಕ್ಟ್ರಾನಿಕ್ ನಮಗೆ ಏನು ಬೇಕಾದ್ರೆ ಟೈಮ್ ಟ್ರಯಲ್ ಲಘು ಹೈಲೈಟ್ ಆಗಲ್ಲ. ಹೌದು, ಮಾಸ್ ಸ್ಟಾರ್ಟ್ ಇದ್ದಲ್ಲಿ ಜಾಸ್ತಿ ಹೈಲೈಟ್ ಗ್ರೂಪ್ ಗೇಮ್. ಮಾಸ್ ಸ್ಟಾರ್ಟ್ ಇದ್ದಾಗ ನಮ್ಗೆ ಕರೆಕ್ಟ್ ಆಗಿ ಇಂಟಿಮೇಷನ್ ಯಾವತ್ತು? ರೈಟ್, ಎರಡನೇ ದಿವಸ ಮಾಸ್ಟರ್ ಅದು 10ನೇ ತಾರೀಕು. ಹಾ 10ನೇ ತಾರೀಕು. 4 ಇವೆಂಟ್ ಅವಾಗೇ ಆಗ್ತವೆ. 4 ಕೆಲಸ ಜಾಸ್ತಿ ಅದಾವೆ. ಅಂದ್ರೆ ಟೈಮಿಂಗ್ ನಾವು ಪ್ರೋಗ್ರಾಮ್ ಲಿಸ್ಟ್ ನಾವು ಒಂದಿಷ್ಟು ಶೇರ್ ಮಾಡ್ತೀವಿ. ಸರ್ ಕೇಳ್ಬೇಕಾ ಸರ್, ನೀವು ಮೀಡಿಯಾಗೆ ಅಪ್ಡೇಟ್ ಕೊಡಿ. ಆಯ್ತು. ಒಬ್ಬೊಬ್ರು ಯಾರು ಅವ್ರು ನಮ್ದು ಗ್ರೂಪ್ ಮಾಡಿ ಅವ್ರನ್ನ ಯಾಡ್ ಮಾಡಿ. ರೈಟ್, ಆ ಥರ ನಮ್ದು ಮೀಡಿಯಾ ಅಲ್ಲ, ನಿಮ್ದೇ ಒಂದು ಯಾವ್ದ್ರ ಮೀಡಿಯಾ ಗ್ರೂಪ್ನಾಗ ಇದ್ರೆ ನಮ್ಗೊಂದು ನಮ್ದು ಐತೆ ಸರ್. ನಿಮ್ದು ಒಂದು ಇತ್ತಂದ್ರೆ ಅದ್ರಾಗ ನಾವು ಒಂದಿಷ್ಟು ಆ್ಯಡ್ ಮಾಡಿಬಿಟ್ರೆ ನಮ್ಮಲ್ಲಿ ಕೆಲವೊಬ್ರದ್ದು ಆಗಿಲ್ಲ, ಕೆಲವೊಬ್ರದ್ದು ಇಲ್ಲ, ಅದು ಸ್ವಲ್ಪ ಸಮಸ್ಯೆ ಆಗ್ತದೆ. ನಿಮ್ಮ ಗ್ರೂಪ್ನಾಗ ನಮ್ಗೊಬ್ರಿಗೆ ಯಾರಿಗಾರ ಅದ್ರಾಗ ಶೇರ್ ಮಾಡಿ. ಆಮೇಲೆ